ಇನ್ನು ಮತ್ತೊಂದು ಕಡೆ ಮೈಸೂರು ದಸರಾ ಉದ್ಘಾಟಕರ ಆಯ್ಕೆ ವಿಚಾರ ಕೂಡ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ. ಇಂದು ಚಾಮುಂಡಿ ತಾಯಿಗೆ ಪೂಜೆ ಸಲ್ಲಿಸಿದಂತ ಅಶೋಕ್ ಡಿಕೆ ಮಾತಿಗೆ ಕಿಡಿಕಾರಿದ್ರು. ಇನ್ನು ಬಾನು ಹಸುವಿನ ಮಾಂಸ ತಿಂದಿದ್ದು ನೋಡಿದ್ಯಾರು ಅಂತ ಸಿಎಂ ಪ್ರಶ್ನೆ ಮಾಡಿದ್ರು. ತಾರಕಕ್ಕೇರಿದ ದಸರಾ ದಂಗಲ್, ಚಾಮುಂಡಿಗೆ ಅಶೋಕ್ ಪೂಜೆ. ಬಾನು ಹಸು ತಿಂದಿದ್ದು ನೋಡಿದ್ಯಾರು ಎಂದ ಸಿಎಂ ಸಿದ್ದರಾಮಯ್ಯ. ದಸರಾ ಉದ್ಘಾಟನೆಗೆ ಸಾಹಿತಿ ಬಾನು ಮುಷ್ತಾಕ್ರನ್ನ ಆಯ್ಕೆ ಮಾಡಿರುವುದನ್ನ ವಿರೋಧಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ರು. ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ ಶ್ರೀವತ್ಸ, ಬಿಜೆಪಿ ನಗರಾಧ್ಯಕ್ಷ ನಾಗೇಂದ್ರ ಸೇರಿ ಹಲವರು ಅಶೋಕ್ಗೆ ಸಾಥ್ ನೀಡಿದ್ರು. ಬಳಿಕ ಮಾತನಾಡಿ ಚಾಮುಂಡಿ ಬೆಟ್ಟ ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳಿದ್ದ ಡಿಕೆಗೆ ಕೌಂಟರ್ ಕೊಟ್ಟರು ಅಶೋಕ್. ಪದೇ ಪದೇ ಹೀಗೆ ಮಾತನಾಡಿದ್ರೆ ಧರ್ಮಸ್ಥಳದ ರೀತಿಯೇ ಚಾಮುಂಡೇಶ್ವರಿ ದೇಗುಲ ಚಲೋ ಮಾಡ್ತೀವಿ ಅಂದ್ರು. ಎಲ್ಲೂ ಕೂಡ ಹಿಂದೂ ಧರ್ಮದಲ್ಲಿ ಇಲ್ಲ ರಾಜವಂಶಸ್ಥರಾಗಲಿ ಮೊದಲಿಂದ ಕೂಡ ಇದು ಬರೀ ಹಿಂದೂಗಳು ಮಾತ್ರ ಈ ದೇವಸ್ಥಾನಕ್ಕೆ ಬರಬೇಕು ಅಂತ ಇಲ್ಲ. ಹಿಂದೂ ನಮ್ಮ ಚಾಮುಂಡೇಶ್ವರಿ ಎಲ್ಲ ಧರ್ಮದವ್ರಿಗೂ ಕೂಡ ಆಶೀರ್ವಾದ ಮಾಡಲಿಕ್ಕೆ ಇರೋಂಥ ಒಂದು ದೇವಿ. ನಾವು ಏನಾದ್ರು ಬರೀ ಹಿಂದೂಗಳು ಮಾತ್ರ ಬರಬೇಕು, ಬೇರೆಯವರು ಏನಾದ್ರು ಬರಬಾರ್ದು ಅಂತ ಹೇಳ್ತಾ ಇದೀವ. ಇದು ಹಿಂದೂ ದೇವಸ್ಥಾನ ಅಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಹೋದರೆ ಇಲ್ಲೂ ಕೂಡ ಯಾವ ರೀತಿ ಧರ್ಮಸ್ಥಳದ ಯಾತ್ರೆಯನ್ನು ನಾವು ಮಾಡ್ತಾ ಇದ್ದೀರೋ ಅದೇ ರೀತಿ ಚಾಮುಂಡೇಶ್ವರಿ ದೇವಸ್ಥಾನ ಚಲೋ ಅನ್ನೋ ಕಾರ್ಯಕ್ರಮನೂ ಕೂಡ ನಾವು ಮಾಡ್ತೀರಿ. ಬಾನು ಮುಷ್ತಾಕ್ ಆಯ್ಕೆ ವಿರೋಧ ವಿಚಾರವಾಗಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಮೈಸೂರು ದಸರಾ ಧರ್ಮಾತೀತವಾದ ಜಾತ್ಯತೀತವಾದ ಹಬ್ಬ. ಇಂಥವರೇ ಇಂಥ ಧರ್ಮದವರೇ ಉದ್ಘಾಟಿಸಬೇಕು ಅಂತ ಇಲ್ಲ ಅಂತ ಹೇಳಿದ್ರು. ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ನಾಡ ಹಬ್ಬ, ಈ ನಾಡ ಹಬ್ಬ ಉದ್ಘಾಟನೆ ಮಾಡಲಿಕ್ಕೆ ಆ ಧರ್ಮ ಈ ಧರ್ಮದವರು ಅಲ್ಲ, ಎಲ್ಲ ಧರ್ಮದವರು ಕೂಡ ಹಬ್ಬ ಆಚರಣೆ ಮಾಡ್ತಾರೆ. ಆದ್ರಿಂದ ಈ ಹಬ್ಬನ ಉದ್ಘಾಟನೆ ಮಾಡಲಿಕ್ಕೆ ಬಾನು ಮುಷ್ತಾಕ್ ಕರೆದಿರ್ತಕ್ಕಂಥದ್ದು ಸೂಕ್ತವಾಗಿದೆ. ಹಿಂದೆ ಮಹಾರಾಜರ ಕಾಲದಲ್ಲಿ ಹೈದರಾಲಿ ಟಿಪ್ಪು ಆಚರಣೆ ಮಾಡ್ತಿರ್ಲಿಲ್ವ ದಸರಾನ? ಮಿರ್ಜಾ ಇಸ್ಮಾಯಿಲು ದಿವಾನರಾಗಿರ್ಲಿಲ್ವ? ಅವರು ದಸರಾ ವಿಜೃಂಭಣೆಯಿಂದ ಮಾಡ್ತಾ ಇರ್ಲಿಲ್ವ? ಇನ್ನು ಹಸು ತಿನ್ನುವ ಬಾನು ಮುಷ್ತಾಕ್ ಗೋವಿನ ಪೂಜೆ ಹೇಗೆ ಮಾಡ್ತಾರೆ ಎಂದಿದ್ದ ಅಶೋಕ್ ಮಾತಿಗೆ ಸಿಎಂ ಕಿಡಿಕಾರಿದ್ರು. ಬಾನು ಅವರು ದನ ತಿನ್ನೋದನ್ನ ನೋಡಿದ್ದು ಯಾರು ಅಂತ ಅಶೋಕ್ಗೆ ತಿರುಗೇಟು ಕೊಟ್ರು. ಈ ಬಾನು ಮುಸ್ತಾಕ್ ಅವರು ಹಸುವಿನ ಮಾಂಸವನ್ನ ತಿಂತಾರೆ. ಇಲ್ಲಿ ಗೋ ಪೂಜೆ ಮಾಡೋದು ಹೆಂಗ್ ಮಾಡಕ್ತಾರೆ ಅವರು? ದನ ತಿನ್ನೋದು ಯಾರು ನೋಡಿರೋರು ಯಾರು ದನ ತಿಂತಾರೆ? ಢೋಂಗಿಗಳು ಮಾತಾಡೋದು. ಈ ಢೋಂಗಿಗಳು ಮಾತಕ್ಕೆಲ್ಲ ರಾಜಕೀಯಕ್ಕೋಸ್ಕರ ಮಾತಾಡೋದಕ್ಕೆಲ್ಲ ನಾವು ತಲೆ ಕೆಡಿಸ್ಕೋಬೇಕಾಗುತ್ತೆ. ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದ ಮಾಜಿ ಸಂಸದ ಪ್ರತಾಪ್ ಸಿಂಹ, ಸೀರೆ ಉಟ್ಟು ಕುಂಕುಮ ಇಟ್ಟು ಮಲ್ಲಿಗೆ ಮುಡಿದು ಬನ್ನಿ, ಬೇಡ ಅಂತ ಹೇಳಲ್ಲ ಅಂದಿದ್ರು. ಈ ಮಾತಿಗೆ ಸಚಿವ ಎಂಬಿ ಪಾಟೀಲ್ ಕಿಡಿಕಾರಿದ್ರು. ಸೀರೆ ಇಟ್ಟು ಕುಂಕುಮ ಧರಿಸಿ ಕುಂಕುಮ ಹಾಕಿ ಮುಡಿಗೆ ಮಲ್ಲಿಗೆ ಹೂವನ್ನು ಹಾಕಿ ನೀವು ಬನ್ನಿ ಮೇಡಮ್, ನಾವು ಬೇಡ ಅಂತ ಹೇಳಲ್ಲ. ಇವತ್ತಿನ ದಿವಸ ಕುಂಕುಮ ಹಚ್ಕೊಳ್ಳುವಂಥದ್ದಿಲ್ಲ ಏನ್ರಿ? ನಾನು ಕೂಡ ನೀವು ಕೂಡ ಎಲ್ಲ ಇಲ್ಲಿ ಬರೆದಿದ್ದೀರಿ. ಅವರು ಕುಂಕುಮ ಹಚ್ಚುವ ದೇವಸ್ಥಾನದಲ್ಲಿ ಇಲ್ಲಿ ಹಚ್ಕೋತಾರೆ, ಅದನ್ನು ಒಯ್ದು ಗಂಟಲು ಕದ್ದು ಮಾಡ್ಕೋತಾರೆ. ಅದನ್ನು ಇದು ಮಾಡುವಂಥದ್ದಲ್ಲ. ಇವತ್ತು ಬುಕ್ಕರ್ ಪ್ರಶಸ್ತಿ ವಿಜೇತರಿದ್ದಾರೆ, ಅವರು ಬಂದು ದಸರಾ ಇದು ಮಾಡಿ ಅವ್ರು ಹೇಳಿದ್ದಾರೆ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಬಾನು ಮುಸ್ತಾಕ್ ಅವರು ನಮ್ಮ ತಾಯಿ ನನ್ನ ಕರ್ಸ್ಕೊಂಡಿದ್ದಾರೆ, ತಾಯಿಗಿಂತ ಹೆಚ್ಚಿದ್ದಾಯ್ತು ಅವ್ರಿಗೆ. ಕನ್ನಡ ಧ್ವಜ ಮತ್ತು ಭುವನೇಶ್ವರಿಗೆ ವಿರೋಧ ಮಾಡಿದವರು ಬಾನು ಮುಷ್ತಾಕ್ ಅಂಥವರ ಕೈಯಿಂದ ಹೇಗೆ ಪೂಜೆ ಮಾಡಿಸ್ತಾರೆ ಅಂತ ಯತ್ನಾಳ್ ಕಿಡಿಕಾರಿದ್ರು. ಶಾಸಕ ಜನಾರ್ದನ್ ರೆಡ್ಡಿ ಕುಂಕುಮ ಇಟ್ಕೊಂಡು ಉದ್ಘಾಟನೆ ಮಾಡಿದ್ರೆ ಯಾವುದೇ ಅಭ್ಯಂತರ ಇಲ್ಲ ಅಂದ್ರು. ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು, ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇದ್ದಿದ್ದು ಅರಿಶಿಣ ಕುಂಕುಮ ಅಂತ ಹೇಳಿ ಲಕ್ಷ್ಮಿಗೆ ಹೋಲಿಸಿದ್ರು, ಅದನ್ನು ವಿರೋಧ ಮಾಡಿದ್ರು. ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡಿದಂಥವ್ರು ಇವ್ರಿಗೇನು ನೈತಿಕತೆ ಇದೆ? ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ. ಒಬ್ಬ ನಮ್ಮ ಹಿಂದೂ ಸಂಪ್ರದಾಯವನ್ನು ಒಪ್ಪಿಕೊಂಡು ಅರಿಶಿಣ ಕುಂಕುಮ ಇಟ್ಕೊಂಡು ಹೂವನ್ನು ಇಟ್ಕೊಂಡು ಆ ತಾಯಿ ಸುಷ್ಮಾ ಸ್ವರಾಜ್ ಯಾವ ರೀತಿ ಸಾಕ್ಷಾತ್ ಇವತ್ತು ನೋಡೋ ಜನಗಳಿಗೆ ಒಬ್ಬ ರಾಜಕಾರಣಿ ಅನ್ನೋದಕ್ಕಿಂತ ಕೂಡ ನೋಡೋದಕ್ಕೆ ಒಬ್ಬ ಲಕ್ಷ್ಮಿಯಾಗಿ ಕಾಣಿಸ್ತಾ ಇದ್ರು. ಆ ರೀತಿ ಬಾನು ಮುಸ್ತಾಕ್ ಅವರು ಕೂಡ ಖಂಡಿತವಾಗ್ಲೂ ಕೂಡ ಅರಿಶಿಣ ಕುಂಕುಮ ಹೂವನ್ನು ಇಟ್ಕೊಂಡು ಅವರು ಬಂದು ತಾಯಿ ಚಾಮುಂಡೇಶ್ವರಿಗೆ ಅಲ್ಲಿ ಪೂಜೆ ಸಲ್ಲಿಸಿ ಬಂದು ಅವರು ಉದ್ಘಾಟನೆ ಮಾಡ್ತಾರೆ ಅಂತಂದರೆ ಯಾರಿಗೂ ಅಭ್ಯಂತರ ಇಲ್ಲ. ಧರ್ಮದಲ್ಲಿ ರಾಜಕೀಯ ಬೇಡ ಎಂದ ಡಿಸಿಎಂ ಡಿಕೆ.
ಇತ್ತ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ ಅರಸು ಅಸೋಸಿಯೇಷನ್ ಸುವರ್ಣ ಮಹೋತ್ಸವದಲ್ಲಿ ಮಾತನಾಡಿದ ಡಿಕೆ, ಧರ್ಮದಿಂದಲೇ ಶಾಂತಿ, ಆದರೆ ಧರ್ಮದಲ್ಲಿ ರಾಜಕೀಯ ಬೇಡ ಅಂತ ಪರೋಕ್ಷವಾಗಿ ವಿರೋಧಿಗಳಿಗೆ ಟಾಂಗ್ ಕೊಟ್ಟರು. ಧರ್ಮದಿಂದಲೇ ಶಾಂತಿ, ಧರ್ಮದಿಂದಲೇ ನೆಮ್ಮದಿ. ನಾನು ಹೇಳ್ತಾ ಇರ್ತೇನೆ ಕೆಲವರಿಗೆ, ನನ್ನ ಅನೇಕ ಸ್ನೇಹಿತರಿಗೆ, ಬೇರೆ ಪಾರ್ಟಿ ಸ್ನೇಹಿತರಿಗೆ, ರಾಜಕೀಯ ಧರ್ಮದಲ್ಲಿರಬೇಕೇ ಹೊರತು ಧರ್ಮದಿಂದ ರಾಜಕಾರಣದಲ್ಲಿ ಧರ್ಮ ಇರಬಾರ್ದು ಅಂತ ಹೇಳಿ. ಸದ್ಯ ದಸರಾ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಆಯ್ಕೆ ನಡೆ ಪರ ವಿರೋಧ ಚರ್ಚೆಗೆ ಕಾರಣವಾಗಿದೆ. ಸರ್ಕಾರದ ಮುಂದಿನ ನಡೆ ಏನು ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.